ಇಲ್ಲ ಇವರೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಿಸ್ಸಸ್ಗನ್ನ. ಆಲ್ ಓವರ್ ಕರ್ನಾಟಕದಲ್ಲಿ ನೀವೆಲ್ಲ ಟೇಸ್ಟ್ ಎಲ್ಲೂ ಸಿಗಲ್ಲ. ಒಂದ್ ದಿನಕ್ಕೆ ಒಂದ್ ಸಿಲಿಂಡರ್ ಬೇಕಾ? ಹೌದು, ಒಂದ್ ದಿವಸಕ್ಕೆ ಒಂದು ಸಿಲಿಂಡರ್. ನಾನು ಒಬ್ಬ ಇರೋದ್ರಿಂದ ಡೈಲಿ ಒಂದು 100-150 kg ಹೋಗುತ್ತೆ. 5-6 ಗಂಟೆ ಸ್ಟಾರ್ಟ್ ಮಾಡ್ರೆ 9 ಗಂಟೆಗೆ ಕಬಾಬೇ ಇರಲ್ಲ. ಇಲ್ಲಿರೋ ವ್ಯಾಪಾರ ಯಾರಿಗೂ ಇಲ್ಲ, ಟೇಸ್ಟ್ ಹಂಗಿದೆ. ಒಂದ್ ನಿಮಿಷ. ಎಷ್ಟು? 10 ರೂಪಾಯಿ. ಅಣ್ಣ ಲೂಸ್ ಪುಡಿನೂ ಕೊಡ್ತೀರಾ? ಯಾವ ತರ? ಮಕ್ಕಳಿಗೆ ಅಂತ ಫ್ರೀಯಾಗಿ ಕೊಡ್ತಾರೆ. ಇವತ್ತೇನಪ್ಪ ಸ್ಪೆಷಲ್ ಅನ್ನೋರು, ರುಚಿ ರುಚಿಯಾಗಿ ಊಟ ತಿನ್ನೋರು ಎಲ್ರು ನಮಸ್ಕಾರ. ನೀವು ನೋಡ್ತಾ ಇದ್ರ ಬಿಸಿ ಬಿಸಿ ಬೆಂಗಳೂರು. ಇವತ್ತು ನಾವು ಬಂದಿರೋ ಅಂಥದ್ದೇ ಕಾಲಾ ಬಿರಿಯಾನಿ ಕಬಾಬ್ ಅನ್ನೋ ಸೆಂಟರ್ಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಜನ ಇನ್ನೂ ಜಾಸ್ತಿ ಆಗೋಕ್ಕಿಂತ ಮುಂಚೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಣ್ಣ ಒಂದು 2 ನಿಮಿಷ ಟೈಮ್ ಮಾಡ್ಕೊಂಡು ಮಾತಾಡ್ತೀರಾ? ಹೇಳಿ ಸರ್, ಹೇಳಿ. ನಾನು ಒಬ್ಬ ಇರೋದ್ರಿಂದ ಡೈಲಿ ಒಂದು 100-150 kg ಹೋಗುತ್ತೆ. 5-6 ಗಂಟೆ ಸ್ಟಾರ್ಟ್ ಮಾಡ್ರೆ 9 ಗಂಟೆಗೆ ಕಬಾಬೇ ಇರಲ್ಲ. ಇಲ್ಲಿರೋ ವ್ಯಾಪಾರ ಯಾರಿಗೂ ಇಲ್ಲ, ಟೇಸ್ಟ್ ಹಂಗಿದೆ. 1 ಅವರ್ಗೆಲ್ಲ ಬರೀ 120 kg ಏನೂ ಇಲ್ಲ ಅಂತೀರಾ? ಇದು ಫುಲ್ಲು ಬಕೆಟ್ ಇರುತ್ತೆ. ಎಲ್ಲ ನೋಡಿ ಎಂಟಿಂಗ್ ಸೀನ್ಗೆ ಬಂದಿದೆ ಈಗ. ಇವ್ರದೇ ಟೇಸ್ಟ್ ಇರೋದು, ಬೇರೆ ಯಾರ್ದು ಇಲ್ಲ. ಅಂಕಲ್ ಫುಲ್ ಜೋಶಲ್ಲಿ ಇದ್ದಾರೆ, ಮನೆ ಮಾತಾಡ್ಸೋಣ. ಏನಿಲ್ಲ ಬರಾಜ, ನಾವು ಕೇಳಿ ನೋಡಿ ಎಷ್ಟು ವರ್ಷ ತಿಂತಾ ಇದ್ವಿ. ಕೇಳಿ ನೋಡಿ ಎಷ್ಟು ವರ್ಷದಿಂದ? 15 ವರ್ಷದಿಂದ ತಿಂತಾ ಇದ್ವಿ. ಅಣ್ಣ ಶುರುವಾಗಿ ಎಷ್ಟು ವರ್ಷ ಆಯ್ತು? ಯಾವಾಗ ಶುರು ಆಗಿದ್ದು? 17 ವರ್ಷ ಆಯ್ತು ಸರ್. 17 ವರ್ಷ ಆಯ್ತು. ಸುಳ್ಳು ಹೇಳ್ತೀವಿ ನಾವು. ಭಯಂಕರ ಟೇಸ್ಟ್ ಇದೆ. ಬೇರೆ ಆ ಕಡೆ ಮುಂದ್ಗಡೆ ಇದೆ, ಅಷ್ಟೊಂದು ಟೇಸ್ಟ್ ಇಲ್ಲ. ಇಲ್ಲಿ ಟೇಸ್ಟ್ ಇದೆ, ಎಲ್ಲ ಇಲ್ಲಿಗೆ ಬರ್ತಾರೆ. ಇಲ್ಲ ಇವರೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಿಸ್ಸಸ್ಗನ್ನ. ಮನೆಯಲ್ಲೇ ಸರಿಯಾಗಿ ಮಾಡಲ್ಲ, ಇಲ್ಲೇ ನಮ್ಮ ಹರಿನೇ ಚೆನ್ನಾಗಿ ಮಾಡೋದು. ಫೋನ್ ಕಾಲ್ಸ್ ಬೇರೆ ಬರ್ತಾ ಇದೆ, ಸರ್ ಬುಕ್ ಮಾಡ್ಕೊಳ್ಳಿ ಸರ್, ನಮ್ದು ರೆಡಿ ಮಾಡಿಡಿ ಅಂತ. ಪಾಪ ಅವ್ರು 2 ಕಡೆ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. 1 ಗಂಟೆ ಮೇಲೆ ಆಯ್ತು. ಹೌದೌದು, ಕೇಳಿ ನೋಡೋಣ. ದುಡ್ಡು ಕೊಟ್ಬಿಟ್ಟು ಹೋಗಿದ್ದೀನಿ. ಇರಲಿ ಸರ್, ಒಬ್ಬರೇ ಇದ್ದಾರೆ ಅವರು ತಾನೇ. ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅಣ್ಣ ಯಾವಾಗ ಶುರು ಆಗಿದ್ದು ಇದು ಕಾಲಾ ಬಿರಿಯಾನಿ ಕಬಾಬ್ ಸೆಂಟರ್? ಸರ್ ಆಗಿ ಆಲೆ 16-17 ವರ್ಷ ಆಗಿದೆ ಸರ್. ಹಾಂ, ಏನೇನು ಸಿಗುತ್ತೆ ಅಣ್ಣ ನಿಮ್ಮ ಹತ್ರ? ಈಗ ಆಲ್ರೆಡಿ ಕಬಾಬ್ ಸಿಗುತ್ತೆ. ನೀನೊಂದು ತಿಂಗಳು ಬಿಟ್ಕೊಂಡು ಬಿರಿಯಾನಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಇದು ನಿಮ್ಮದು ಟೈಮಿಂಗ್ಸು ಸರ್? 6ರಿಂದ 9 ಲಾಸ್ಟು. 6ರಿಂದ 9 ಯಾವ್ದು ರಜಾ ಮಾಡ್ತೀರಾ ಸರ್? ಮಂಡ್ಯ ಒಂದು ದಿವಸ ಮಾತ್ರ. ಓಕೆ, ಬಾಕಿ ಟೈಮ್ ಎಲ್ಲ ಇರ್ತೈತೆ ಸರ್. ಇದು ಏನು ಹೋಮ್ ಮೇಡ್ ಮಸಾಲಾನ ಯಾವ ಥರ ಸರ್? ನಮ್ಮದೇ ಹೋಮ್ ಮೇಡ್ ಮಸಾಲ ಸರ್. ಇದು ಕಳ ಕಬಾಬ್ ಪೌಡ್ರ್ ಅಂದರೆ ಆಲ್ರೆಡಿ ನಮ್ದು 25 ಬ್ರಾಂಚ್ಗೆ ಹೋಗ್ತಾ ಇದೆ ಆಲ್ರೆಡಿ. ಈ ಥರ ಪೌಡ್ರು. ಓಕೆ, ಈ ಥರ ಪೌಡ್ರ್ ಹೋಗ್ತಾ ಇದೆ. ಅದು ನೇಮ್ ಹಾಕಿಲ್ಲ, ಇನ್ನೊಂದು ವಾರದೊಳಗೆ ನೇಮ್ ಬರುತ್ತೆ ಸರ್. ಅದು ಈಗ ಇವರು ಅಭಿಮಾನಿಗಳ ಬೇಡಿಕೆಯಿಂದ, ಜನಗಳ ಬೇಡಿಕೆಯಿಂದ ಸರ್ ಅದು ಈಗ ಆಲ್ರೆಡಿ ಅದು ಸಿಂಪಲ್ ಕವರ್ ತಂದು ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇದು ಎಷ್ಟು ದಿನ ಇಡ್ಬೋದು ಸರ್? ಇದೇನು ಎಕ್ಸ್ಪೈರಿ ಡೇಟ್? ಯಾವ ಎಕ್ಸ್ಪೈರಿ ಡೇಟ್ 6 ತಿಂಗಳ ಗಂಟೆ ಗ್ಯಾರಂಟಿ ಕೊಡ್ತೀವಿ ಸರ್. ಓಕೆ, ಅದಕ್ಕೆ ಉಪ್ಪು ಹುಳಿ ಖಾರ ಏನು ಹಾಕಿ ನಮ್ಮದೇ ಎರಡು ಇರ್ತದೆ. ಅದ್ರಲ್ಲಿ ಮಸಾಲೆ ನಮ್ಮದೇ ಇರುತ್ತೆ. ಅದರಲ್ಲೆಲ್ಲ 1 kgಗೆ 100 ಗ್ರಾಮ್ ಪೌಡ್ರ್ ಹಾಕಬೇಕು. 1 kg ಚಿಕನ್ಗೆ 100 ಗ್ರಾಮ್ ಪೌಡ್ರು, 1 ಮೊಟ್ಟೆ, 1 ಅರ್ಧ ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ಟು ಹಾಕಿದ್ರೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಗರಿ ಗರಿಯಾಗಿ ಹೆಂಗ್ ಬರ್ತಾ ಇದೆ ಕಬಾಬ್ ಹಂಗೆ ಬರ್ತದೆ. ಇದಕ್ಕಿಂತ ಸೂಪರಾಗಿ ಬರುತ್ತೆ ಅದು ಪೌಡ್ರ್ ತಗೊಂಡ್ರೆ ಮನೇಲೆ ಮಾಡ್ಕೊಬೋದು. ಬಿಸಿ ಬಿಸಿ ಕಬಾಬ್ ಮಾಡ್ಕೋಬೋದು ಸರ್. ಇದು ಕೋಳಿಲಿ ಏನಾದರೂ ಇದೆಯಾ ಸರ್ ನಿಮ್ಮದು ಟೇಸ್ಟು? ಕೋಳಿಲಿ ನೋಡಿ ಏನಾದರೂ ತರ್ತೀರಾ ಹೇಗೆ? ನಾವು ಸುಗುಣ ಕೋಳಿ ತರ ಸರ್. ಸುಗುಣ ಕೋಳಿ 1.6 1.8 ಕೋಳಿ ಹಾಕ್ಸೋದು ನಾವು. ಓಕೆ, ಪೀಸಸ್ ಎಲ್ಲ ನಾರ್ಮಲ್ ಆಗಿ ಬರುತ್ತೆ. ಯಾವ ನಾರು ಗೀರು ಒಂಚೂರು ಇರೋಲ್ಲ. ತಿಂದ್ರೆ ಬೆಣ್ಣೆ ತರ ಇರುತ್ತೆ ಸರ್. ಅಣ್ಣ ಒಂದು ದಿನಕ್ಕೆ ಎಷ್ಟು ಕೆಜಿ ಎಷ್ಟು ಕಬಾಬ್ನ ನೀವು ಸರ್? 120 kg ಹೋಗ್ತಾ ಇದೆ ಸರ್. 6ರಿಂದ 9 ಲಾಸ್ಟ್. 6ರಿಂದ 9 ಲಾಸ್ಟ್. ಇನ್ನೂ ಬೇಗನೆ ಬರಬೇಕು. ಬುಕ್ ಮಾಡಬೇಕು. ಹೌದು ಸರ್, ಹೌದು. ಅಣ್ಣಾಜಿ ಎಷ್ಟಾಯ್ತಲ್ಲೇ? 4 ಆಯ್ತಲ್ವಾ? ನೋಡ್ಬೋದು ಜನನೇ ಇಲ್ಲಿ ಆಕ್ಚುಲಿ ಬಸ್ಗಳನ್ನೆಲ್ಲ ಬುಕ್ ಮಾಡ್ಕೊಂಡು ಬರ್ತಾನೆ ಇದಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಎಲ್ಲ. ಆಗ್ಲೇ ನೋಡಿ ಕವರ್ ಓಪನ್ ಮಾಡ್ಕೊಂಡು ಓಯ್ ಸೂಪರ್. ಬ್ರದರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಇವಾಗಿಂದ ತಿಂದ್ರ
15 years ಇಂದನೂ ಇದೆ ಅಂಗಡಿ. ಬೇರೆ ಕಡೆ ಯಾಕೆ ಟೇಸ್ಟ್ ಮಾಡಬೇಕು ಅನ್ಸ್ಲಿಲ್ಲ ನಿಮಗೆ? ನಮ್ಗೆ ಇವ್ರ ಟೇಸ್ಟ್ ಇಷ್ಟ ಆಗಿದೆಯಲ್ಲ. ಅದು ಸೂಪರ್. ಆಲ್ ಓವರ್ ಕರ್ನಾಟಕದಲ್ಲಿ ನೀವೆಲ್ಲ ಟೋಕನ್ ತಗೊಂಡಿದ್ದೀರಾ? ಟೋಕನ್ ತಗೊಂಡಿದ್ದೀರಾ? ಟೇಸ್ಟು ಎಲ್ಲೂ ಸಿಗಲ್ಲ. ಕಾಸು ಕೊಟ್ರೆ ನಾವೇ ಕೊಡ್ತೀವಿ ಟೋಕನ್. ಅಣ್ಣ ಒಂದೇ ಒಂದು ಸೆಕೆಂಡ್ ಎಷ್ಟೇ ಜನ ಇದ್ರು ಖುಷಿಯಿಂದ ಮಾತಾಡಿಸ್ತಾರೆ. ಕಬಾಬ್ ಪುಡಿಗೆನೇ ಡಿಮ್ಯಾಂಡ್ ಜಾಸ್ತಿ ಇದೆ. ಹೌದು. ಪುಡಿಗೆ ಇಲ್ಲಿ ನೋಡಿ 10 ಜನ ಇದ್ದಾರೆ ಇವಾಗ ಆಲ್ರೆಡಿ. ಹಂಗೆ ಅಲ್ಲಿ ನೋಡಿ. ಇನ್ನ ನಾವು ಆಲ್ರೆಡಿ ಗುಡ್ದಳ್ಳಿಯಲ್ಲಿದ್ದೀವಿ. ಹೋಗಿದ್ವಿ ಮನೆ ಇವಾಗವರೆಗೂ ಕಾಯ್ದು ಇನ್ನ 340 ಬಜಾರಿಂದ ಬಂದಿದ್ದೀವಿ. 150 ರೂಪಾಯಿಗೆ 1 ನಿಮಿಷ ಸಾಕರ್ಸ್ಬೇಕು, ಎಲ್ಲರೂ ಸಾಕರ್ಸ್ಬೇಕು ಕೊಡ್ತೀನಿ. ಫೋನ್ ಮಾಡಿ ಹೇಳಿದೀನಿ ಖಾಲಿ ಆಗಿದೆ ಅಂದ್ರು, ಇವಾಗ ಬಂದು ಇನ್ನೂ ಯಾಕೆ ತಗೊಂಡೋಗೋ ಕೊಟ್ರಾಯ್ತು. ಯಾಕೆ ತಲೆ ಕೆಡಿಸ್ಕೊತೀಯ? ಓಕೆ ಬೇಗ ಹೋಯ್ತೀನಿ. ಪೆಟ್ರೋಲ್ ಬಂಕಲ್ಲಿ ಯಾರು ಇಲ್ಲ. ಬೇರೆ ಕೊಡ್ತೀನಿ. 1 ನಿಮಿಷ ಏನ್ ಬೇಕು? 1 ನಿಮಿಷ. ಪುಡಿ 10 ರೂಪಾಯಿ. ಅಣ್ಣ ಲೂಸ್ ಪುಡಿನೂ ಕೊಡ್ತೀರಾ? ಯಾವ ತರ? ಮಕ್ಕಳಿಗೆ ಅಂತ ಫ್ರೀಯಾಗಿ ಕೊಡ್ತಾರೆ. ಫ್ರೀ ಕೊಡ್ತೀನಿ ಸರ್, ಕೊಡ್ತೀನಿ. ನೋಡ್ರಿ ಇಲ್ಲೆಲ್ಲ ಅಣ್ಣ ನಿಮ್ದು ಎಕ್ಸಾಕ್ಟ್ ಲೊಕೇಶನ್? ಸರ್ ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಇದೇನೆ ಅಲ್ಲ ಇದೇನೆ, ನೀವು ಫುಲ್ ಹೇಗೆ ಅಡ್ರೆಸ್ ಹೇಳಿ ಸರ್. ಕಾಳ ಕಬಾಬ್ ಇದು ಲೊಕೇಶನ್. ಸರ್. ಮೆಜೆಸ್ಟಿಕ್ ಬೋದ್ ಕೇಳಿ, ಕಾಳ ಕಬಾಬ್ ಅಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಸರ್ ನಿಮ್ದು ಬೇರೆ ಎಲ್ಲಾರ ಬ್ರಾಂಚಸ್ ಇದೆಯಾ ಅಥವಾ ಇದು ಒಂದೇ? ಸರ್ ಆಲ್ರೆಡಿ ಹೊರಗಡೆ ಎಲ್ಲ ಪೌಡರ್ ಹೋಗ್ತಾ ಇದೆ ನಮ್ದು. ಸದ್ಯಕ್ಕೆ ಇದೊಂದೇ ಬ್ರಾಂಚು. ಇದೊಂದೇ ಬ್ರಾಂಚ್ ಇರೋದು. ಅಣ್ಣ ಯಾವ ಎಣ್ಣೆ ಬಳಸ್ತೀರಾ ನೀವು? ನಾವು ಸನ್ಪ್ಯೂರ್ ಸರ್. ಸನ್ಪ್ಯೂರ್. ಹಾ. ಏಯ್ ಸೂಪರ್ ಅಣ್ಣ. ಕೊನೆಯಲ್ಲಿ ಕರ್ದಿರುವಂತ ಚಿಕ್ಕ ಚಿಕ್ಕ ಪೀಸಸ್ ಇರುತ್ತಲ್ಲ, ಅದನ್ನ ಕೂಡ ಇವರು ಡಿಮ್ಯಾಂಡ್ ಅಲ್ಲಿ ತಗೊಂಡೋಗ್ತಾ ಇದ್ದಾರೆ. ನೀವು ಅದರಲ್ಲೇ ಗೊತ್ತಾಗ್ಬೋದು ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಸಿಕ್ಕಾಪಟ್ಟೆ ಬೇವ್ತೋಗ್ಬಿಟ್ಟಿದ್ದೀವಿ. ಸರಿ, ಕಂಪ್ಲೀಟ್ ವ್ಲಾಗ್ನ ನೋಡಿ ಮಿಸ್ ಮಾಡಬೇಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ನನ್ನ ಶೂಟ್ ಮಾಡ್ತಾ ಇರೋ ರಿಯಾಕ್ಷನ್ ನೋಡಿ, ಹಂಗೆ ಟರ್ನ್ ಆಗಲಿ. ಎಸ್ಸಲ್ಲಿ ಓಡಿಸ್ಕೊಂಡ್ಬಿಟ್ಟಿದ್ದೀನಿ, ಅಷ್ಟು ಬೇವ್ತಾಗಿದ್ದೀನಿ. ಚಳಿ ಸಂಜೆ ಆದರೆ ಫುಲ್ಲು ಒಳಗಡೆ ಬಂದರೆ ಬಿಸಿ ಆಗಿದೆ. ಅಣ್ಣ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಬಂದ ಬೆಂಗಳೂರು ತುಂಬ ವರ್ಷದಿಂದ ಬರ್ತಾ ಇದ್ದಾರೆ. ಅಂದರೆ ನಾನು 2006ರಿಂದ ನಮ್ಮ ಕಬಾಬ್ ಆಗ್ತಾ ಇದ್ದಾರೆ. 2006ರಿಂದ ನಿಮ್ಮ ಮನೆಯವ್ರಿಗೆಲ್ಲ ತೊಗೊಂಡೋಗ್ತೀರಾ? ತುಂಬ ಹೋಗ್ಬೋದು, ತುಂಬ ಸಲ ಲೆಕ್ಕನೇ ಇಲ್ಲ ಇಲ್ಲಿ. ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ತೊಗೊಂಡು ಹೋಗ್ತಿರ್ತೀವಿ. ಕಬಾಬ್ ಚೆನ್ನಾಗಿದೆ, ಆಮೇಲೆ ಫೀಸನ್ನು ಚೆನ್ನಾಗಿ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಬೇರೆ ಕಡೆ ಕಂಪೇರ್ ಮಾಡೋ ಇಲ್ಲಿ ಬೆಸ್ಟ್. ಮುಂಚೆ ಇಸ್ತ್ರಿ ಎಲ್ಲೆಲ್ಲಿ ಕೊಡ್ತಾ ಇದ್ರು ಅಣ್ಣ? ಇಸ್ತ್ರಿ ಎಲ್ಲೇ ಇಲ್ವಾ ಇವಾಗ? ಇಸ್ತ್ರಿ ಹಾಂ ಮಾತಾಡೋ ಬಸ್. ಹೌದು ಸರ್. ಪೇಪರ್ ಬಟರ್ ಶೀಟ್ ಎಲ್ಲ ಬರುತ್ತೆ, ಅದರಲ್ಲೇ ಪಾರ್ಸಲ್ ಎಲ್ಲ. ನಿಮ್ದು ಬೇರೆ ಏನಾದರೂ ಇದಕ್ಕೆ ಚಟ್ನಿ ಏನಾದರೂ ಬರುತ್ತಾ ಅಣ್ಣ? ಸರ್ ಚಟ್ನಿ ಬರುತ್ತೆ, ಈರುಳ್ಳಿ ಬರುತ್ತೆ. ಇವತ್ತು ಹುಡುಗ ಇಲ್ದೇ ಇರೋದ್ರಿಂದ ಆದ್ರೆ ಸ್ವಲ್ಪ ಯಾರಲ್ಲಿ ಮಕದರ್ಶಿ ಅವ್ರದ್ದು ಇವರೇನಾ? 2 ನಿಮಿಷ ಸಾಕರ್ಸಿ. ಇವತ್ತು ಹುಡುಗ ಇಲ್ಲದೆ ಇರೋ ಕಾರಣ ಪಾಪ ತುಂಬಾ ಸುಸ್ತಾಗೋಗಿದ್ದಾರೆ. ಒಬ್ಬರೇ ಮಾಡಿ ಇರಿ ಮಾತಾಡ್ಸೋಣ ಆರಾಮಾಗಿ. ಅಣ್ಣ ನಿಮ್ಮ ಹತ್ರ ಆಫ್ ಎಷ್ಟು, ಫುಲ್ ಎಷ್ಟು ಅಣ್ಣ? ಹಾಫ್ 60, ಫುಲ್ 120 ಸರ್. ಆಫಲ್ಲಿ ಎಷ್ಟು? ತೂಕ ಈಗ ಮಾಡಲ್ಲ ಸರ್. 5 ಪೀಸ್ ಕೊಡ್ತೀನಿ. 5 ಪೀಸ್ ಕೊಡ್ತೀನಿ ಹಾಫಲ್ಲಿ. ಫುಲ್ಗೆ 8, 9, 10 ಗಂಟೆ ಬರುತ್ತೆ. ಅದೆಲ್ಲ ಸರಿಯಾಗಿರೋ ಪೀಸಸ್ಸೇ. ಗ್ರಾಮ್ ಗೀಮ್ ಲೆಕ್ಕ ಏನಿಲ್ಲ, ಮಾಮೂಲಿ ಪೀಸ್ ಲೆಕ್ಕ 5 ಪೀಸ್ ಬಂದೇ ಬರುತ್ತೆ. 60 ರೂಪೀಸ್ ಇರುತ್ತೆ. ಫುಲ್ ಪ್ಲೇಟ್ಗೆ 120. ಮುಂಚೆ ಶುರು ಮಾಡಿದಾಗ ಏನಿತ್ತಣ್ಣ ಪ್ರೈಸು? ಸರ್ ನಮ್ದು ಆಲ್ರೆಡಿ ಇಲ್ಲಿ ತಟ್ಟೆ ಇಡ್ಲಿ ಮಾಡಿದ. ತಟ್ಟೆ ಇಡ್ಲಿ, ಪಲಾವು, ಪೂರಿ ಆ ಥರ ಫೇಮಸ್ ಆಗಿದ್ದು ಇಲ್ಲಿ. ಅಲ್ಲಿಂದ ಬಂದು ಇದು ಕಬಾಬ್ ಸ್ಟಾರ್ಟ್ ಆಯಿತು. ಇದು ಬೆಳಗ್ಗೆ ಏನಿರುತ್ತೆ ಅಣ್ಣ? ಬೆಳಗ್ಗೆ ಸರ್ ಬೆಳಗ್ಗೆ ಇಲ್ಲ, ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಏನಿಲ್ಲ ಸರ್, ಏನಿಲ್ಲ. ಒಂದೇ ಸಿಗೋದು ಇದನ್ನೇ. ಹಾಂ. ಒಂದು ದಿನಕ್ಕೆ ಒಂದು ಸಿಲಿಂಡರ್ ಬೇಕಾ? ಹೌದು, ಒಂದು ದಿವಸಕ್ಕೆ ಒಂದು ಸಿಲಿಂಡರ್ 19 kg ಖಾಲಿ ಆಗುತ್ತೆ ಸರ್. 15 kg ಎಣ್ಣೆ ಹಾಕ್ತೀನಿ. ಹಾಂ, 15 ಲೀಟ್ರ್ ಎಣ್ಣೆ, 1 ಟಿನ್ ಎಣ್ಣೆ ಬೇಕು. ಅಣ್ಣ ಕಬಾಬ್ ಮಸಾಲೆ ಬಗ್ಗೆ ಹೇಳಿ ಅಣ್ಣ.
ಸರ್ ಕಬಾಬ್ ಮಸಾಲೆ ಬಗ್ಗೆ. ಸರ್ 1 kgಗೆ 100 ಗ್ರಾಮ್ ಪೌಡ್ರ್. 1 kg ಚಿಕನ್ ತಗೊಂಡ್ರೆ 100 ಗ್ರಾಮ್ ಪೌಡ್ರು. ಅದು 1 kg ಪೌಡ್ರ್ ಬಂದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ 100 ಗ್ರಾಮ್ ಪೌಡ್ರ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ 1 kg ಬಂದು 220 ರೂಪಾಯಿ. ಹಾಂ, ಅರ್ಧ kg ಬಂದು 110 ರೂಪಾಯಿ. ಎರಡೇ ಐಟಮ್ ಸಿಗೋದು 1 kg ಅರ್ಧ kg. 1 kg ಅರ್ಧ kg 1/4 kg ಸಿಗುತ್ತೆ. 1/4 kg ತಗೊಂಡ್ರೆ 60 ರೂಪಾಯಿ. ಓಕೆ. ಹಾಂ ಸರ್ ಶುಂಠಿ ಬೆಳ್ಳುಳ್ಳಿ ಹಾಂ ಪೇಸ್ಟ್ ಮಾಡಬೇಕು. ಹಾಂ ಹಾಂ ಮನೇಲೆ ಮಾಡ್ಕೋಬೇಕು. ಅಂಗಡಿ ತಂದ್ರೆ ಚೆನ್ನಾಗಿರಲ್ಲ. ಅದು ಎಷ್ಟು ದಿವಸದಿಂದ ಪ್ಯಾಕ್ ಇರ್ತದ ಅದು. ಹಾಂ ಹಾಂ 1 kgಗೆ 25 ಗ್ರಾಮ್ ಶುಂಠಿ, 25 ಗ್ರಾಮ್ ಬೆಳ್ಳುಳ್ಳಿ, ಓಕೆ. 1 kgಗೆ 1 ಮೊಟ್ಟೆ, ಒಂದು ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ಇದರಲ್ಲೇ ಉಪ್ಪು ಹುಳಿ ಖಾರ ಎಲ್ಲ ಪೌಡ್ರಲ್ಲೇ ಇರುತ್ತೆ. ಓಕೆ, ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದೇ ಬೇಡ. ಮಾಡಂಗೇ ಇಲ್ಲ ಸರ್. ಅದೇ ಕಲಿಸ್ಬಿಟ್ಟು ಅರ್ಧ ಗಂಟೆ ಹಾಕ್ಬಿಟ್ರೆ ಗರಿ ಗರಿಯಾಗಿ ಕಬಾಬ್ ಬರುತ್ತೆ ಎಣ್ಣೆ ಒಳಗೆ. ಎಣ್ಣೆ ಕಾಯ್ದ ನಂತರ ಬಟ್ಟೆ ಗಲಾಟೆ ಇದ್ರು ತುಂಬಾನೇ ಪಾಪ ಒಬ್ಬರೇ ಇದ್ರು ತುಂಬಾನೇ ಪೇಷನ್ಸಿಂದ ಬಿಸ್ನೆಸ್ನ ಮಾಡಿ ಪ್ರತಿಯೊಬ್ಬರು ನೋಡ್ಕೊಂಡು ಕೊಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಅವ್ರಿಗೆ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ. ಆ ಮಕ್ಕಳು ಅಂತ ಸಿಕ್ಕಾಬಟ್ಟೆ ಕಾಟ ಕೊಡ್ತಾ ಇದ್ದಾರೆ. ಸೂಪರ್ ಸರ್. ಸಿಕ್ಕಾಪಟ್ಟೆ ನಾಯ್ಸ್ ಇದೆ, ಬೇಜಾರು ಮಾಡ್ಕೊಂಡ್ಬಿಡಿ. ಈ ಪ್ಲೇಸಸ್ ಎಲ್ಲ ಹಿಂಗೆ ಇರುತ್ತೆ. ಆಲ್ಮೋಸ್ಟು ಸಿಕ್ಕಾಪಟ್ಟೆ ಕಾದಿದ ನಂತರ ನಮ್ಮ ಕೈಯಲ್ಲಿದೆ ಕಾಳೆ ಕಬಾಬ್. ಇಷ್ಟೇ ಸಿಕ್ಕಿದ್ದು. ನೋಡೋಣ, ನೀವು ನೋಡ್ಬೋದು ಕಬಾಬ್ ಟೆಕ್ಸ್ಚರು. ಆ ಕಬಾಬಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇದೆ, ನೋಡ್ಬೋದು ಪೀಸಸ್ಸು. ಸ್ವಲ್ಪ ಆಯಿಲ್ ಜಾಸ್ತಿ ಇದೆ, ಏನು ಮಾಡೋಕ್ಕಾಗಲ್ಲ, ರಶ್ ಅಲ್ವಾ. ಎತ್ತಿ ಅವರು ಪಟ್ 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 ಅಂತ ಫಾಸ್ಟಾಗಿ ಕೊಡ್ತಾರ. ಬಿಸಿ ಬಿಸಿ ಇದೆ. ಆಹಾ, ಸಿಕ್ಕಾಪಟ್ಟೆ ಬಿಸಿ ಇದೆ. ನೋಡ್ಬೋದು ಪೀಸಸ್ನ ತೋರಿಸ್ತೀನಿ ತಾಳಿ. ಆಹಾ, ಸಾಕಾಗಿದೆ ನೋಡಿ. ಫ್ಲೇಮ್ ಜೊತೆಗೆ ಬರ್ತಾ ಇದೆ. ಆ ಬಿಸಿ 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 ಆದ ಸುಗುಣ ಚಿಕನ್ನ ಬಳಸ್ತಾರೆ. ಬನ್ನಿ ಟೇಸ್ಟ್ ಮಾಡೋಣ. ಅದ್ಭುತ. ಇವ್ರ ಕಬಾಬಲ್ಲಿ ಸ್ಪೆಷಾಲಿಟಿ ಏನು ಬಂದಂದರೆ ಇವರ ಕ್ರಿಸ್ಪಿ ಟೆಕ್ಸ್ಚರು. ಇವರು ಈ ಕಬಾಬ್ ಮಸಾಲೆ ಟೆಕ್ಸ್ಚರೇ ಇವ್ರದ್ರಲ್ಲಿ ತುಂಬ ಜನ ಇಷ್ಟೊಂದು ಡಿಮ್ಯಾಂಡ್ ಬರೋಕ್ಕಿದೆ ಕಾರಣ. ಮತ್ತು ಆ ಕಬಾಬ್ ಫ್ಲೇವರು ಅದ್ಭುತ. ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಸಿಗೋದು ಒಂದೇ ಐಟಮು ಕಬಾಬು. ಮುಂದೆ ದಿನಗಳಲ್ಲಿ ಬಿರಿಯಾನಿ ಕೂಡ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ವೇಟ್ ಆ್ಯಂಡ್ ವಾಚ್. ಬಿರಿಯಾನಿ ಪ್ರಿಪೇರ್ ಮಾಡಿದಾಗ ವಿಸಿಟ್ ಮಾಡೋಣ, ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ. ಕೈಯಲ್ಲಿ ಒಂಚೂರು ಕಲರ್ ಆಗಿಲ್ಲ, ನೀವು ಚೆಕ್ ಮಾಡ್ಬೋದು. ಬೇರೆ ಕಡೆ ಎಲ್ಲ ಕಬಾಬ್ ನೋಡಿರ್ತೀರ, ಸಿಕ್ಕಾಪಟ್ಟೆ ಕಲರ್ ಆಗ್ಬಿಡುತ್ತೆ ಕೈಯೆಲ್ಲ ಏನು ಕಲರ್ ಆಗಿಲ್ಲ. ಬಟ್ ಸ್ವಲ್ಪ ಎಣ್ಣೆ ಇದೆ. ಬೇರೆ ರಶ್ ಇದೆ. ಬನ್ನಿ ನಾವು ಎಸ್ಕೇಪ್ ಆಗೋಣ. ನಾನು ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ರುಚಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಟಾಟಾ ಬಾಯ್, ಸಿ ಯು ಗೈಸ್.